ಲಾಸ್ಟ್ ಮೂಮೆಂಟ್ ಅಲ್ಲಿ 80 ಔಟ್ ಆಫ್ 80 ಹೇಗೆ ಸ್ಕೋರ್ ಮಾಡೋದು ಅಂತೀರಾ? ನಾನು ಹೇಳುವಂತ ಎಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಮಿಸ್ ಮಾಡೋ ಮಾತೇ ಇಲ್ಲ. ಲೆಟ್ಸ್ ಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ಸೋಷಿಯಲ್ ಸೈನ್ಸ್ ಅಲ್ಲಿ 80 ಔಟ್ ಆಫ್ 80 ತಗೊಳ್ಬೇಕಂದ್ರೆ ಮೊದಲು ಕಮೆಂಟ್ ಅಲ್ಲಿ 80 ಅಂತ ಕಮೆಂಟ್ ಹಾಕಿ. ಯಾಕಂದ್ರೆ ಮೊದಲು ಕನ್ವಿನ್ಸ್ ಮಾಡಬೇಕಾಗಿರೋದೇ ನಿಮ್ಮ ಈ ಮೈಂಡ್ ಅನ್ನ. ಅದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ನೀವು ನಿಮ್ಮನ್ನ ಬಿಲೀವ್ ಮಾಡೋದ್ರಿಂದ ಸ್ಟಾರ್ಟ್ ಆಗತ್ತೆ. ಹೀಗಾಗಿ ಈಗಲೇ 80 ಅಂತ ಕಮೆಂಟ್ ಅಲ್ಲಿ ಹಾಕಿ. ಎಕ್ಸಾಮ್ ನ ಸೀಸನ್ ನಾನು ಹೆಚ್ಚಿನ ಟೈಮ್ ಅನ್ನ ಸ್ಪೆಂಡ್ ಮಾಡಲ್ಲ. ಲೆಟ್ಸ್ ಗೆಟ್ ಸ್ಟ್ರೇಟ್ ಟು ದ ಪಾಯಿಂಟ್. ಫಸ್ಟ್ 80 ಔಟ್ ಆಫ್ 80 ಇಂಪಾರ್ಟೆಂಟು. ಬಟ್ ಈ 80 ಮಾರ್ಕ್ಸ್ ಅಲ್ಲಿ 36 ಮಾರ್ಕ್ಸ್ ನಮ್ಮ 10 ಚಾಪ್ಟರ್ಸ್ ಗಳಿಂದ ಬರ್ತಾ ಇದೆ. ಹೀಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ 10 ಚಾಪ್ಟರ್ಸ್ ಗಳ ಮೇಲೆ ಎಕ್ಸ್ಟ್ರಾ ಫೋಕಸ್ ಅನ್ನ ಇಟ್ಕೊಳ್ಳೋದು ಅವಶ್ಯಕವಾಗತ್ತೆ. ಯಾವುದು ಆ 10 ಚಾಪ್ಟರ್ಸ್ ಗಳು? ಪಾರ್ಟ್ 1 ನ ಹಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಎಡ್ವೆಂಟ್, ಯುರೋಪಿಯನ್ನರ ಆಗಮನ. ಮತ್ತೊಂದು ಅಪೋಸಿಷನ್, ಬ್ರಿಟಿಷ್ ರೂಲು, ಮೈಸೂರಿನ ಒಡೆಯರಾಗತ್ತೆ. ಹಾಗೆ ಪಾರ್ಟ್ 1 ನ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಚಾಲೆಂಜಸ್ ಆಫ್ ಇಂಡಿಯಾ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳಾಗತ್ತೆ. ಇನ್ನು ಸೋಶಿಯಾಲಜಿ, ಸಮಾಜಶಾಸ್ತ್ರಕ್ಕೆ ಬರೋದಾದ್ರೆ ವರ್ಕ್ ಅಂಡ್ ಇಕನಾಮಿಕ್ ಲೈಫ್. ಜೋಗ್ರಫಿಯಲ್ಲಿ ಸಾಯಿಲ್ಸ್, ಭಾರತದ ಮಣ್ಣುಗಳು ಮತ್ತೆ ಭಾರತದ ಅರಣ್ಯ ಸಂಪತ್ತು, ಫಾರೆಸ್ಟ್ ರಿಸೋರ್ಸಸ್. ಇನ್ನು ಬಿಸ್ನೆಸ್ ಸ್ಟಡೀಸ್ ಪಾರ್ಟ್ 1 ನ ಲಾಸ್ಟ್ ಚಾಪ್ಟರ್ ಆಗಿರುವಂತ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇದು ಪಾರ್ಟ್ 1 ಆಯ್ತು. ಇನ್ನು ಪಾರ್ಟ್ 2 ದಲ್ಲಿ ಬರೋದಾದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸು, ನ್ಯಾಚುರಲ್ ಡಿಸಾಸ್ಟರ್ಸ್, ನಿಸರ್ಗ ವಿಕೋಪಗಳು. ಇಕನಾಮಿಕ್ಸ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ. ಇವೇ ಆ 10 ಚಾಪ್ಟರ್ಸ್ ಗಳಾಗಿವೆ. ಮೊದಲು ಇವುಗಳನ್ನ ಥರೋ ಆಗಿ ಕಂಪ್ಲೀಟ್ ಮಾಡಿ. ಹಾಗೆ ಇಲ್ಲಿ ಮಾರ್ಕ್ಸ್ ಗಳನ್ನ ಕೊಡಲಾಗಿದೆ. 3 ಮಾರ್ಕ್ಸ್ ನ ಕ್ವಶನ್ ಬರುತ್ತೋ, 4 ಮಾರ್ಕ್ ಇಂದೋ, 1 ಮಾರ್ಕ್ ನ ಕ್ವಶನ್ ಬರುತ್ತೋ, ಅದರ ಅಕಾರ್ಡಿಂಗ್ ಪ್ರಿಪೇರ್ ಆಗಿ. ನಾನು ಹೇಳೋದು ಒಂದೇ, ಬ್ಲೂ ಪ್ರಿಂಟ್ ಅನ್ನ ನಂಬೋದಾದ್ರೆ ಕಂಪ್ಲೀಟ್ ಆಗಿ ನಂಬಿ. ಯಾಕಂದ್ರೆ ಅದೇ ಗೌರ್ಮೆಂಟೇ ರಿಲೀಸ್ ಮಾಡಿರುವಂತಹದ್ದು. ಅಯ್ಯೋ ಸರ್ ನನ್ಗೆ ಬ್ಲೂ ಪ್ರಿಂಟ್ ಅಲ್ಲಿ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂತಹ ಎಲ್ಲಾ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ದಟ್ಸ್ ದ ಓನ್ಲಿ ಸಜೆಷನ್ ಐ ಹ್ಯಾವ್ ಫ್ರಮ್ ಮೈ ಸೈಡ್. ಸೆಕೆಂಡ್, ಲಾಸ್ಟ್ ಮಿನಿಟ್ ರಿವ್ಯೂ. ರಿವ್ಯೂ ಅಂದ್ರೆ ಏನು? ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಮ್ಮೆ ಓದೋದಲ್ಲ. ನೀವು ನಮ್ಮ ಪರೀಕ್ಷೆ ಆಪ್ ನಲ್ಲಿ ನೋಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು, ಪ್ರತಿಯೊಂದು ಚಾಪ್ಟರ್ಗೂ ಸಂಬಂಧಿಸಿರುವಂತಹದ್ದು. ಅಥವಾ ನೀವು ಗೈಡ್ ಬುಕ್ ಗಳನ್ನ ತೆಗೆದುಕೊಂಡಿದ್ರೆ ಆ ಗೈಡ್ ಬುಕ್ ನಲ್ಲೂ ಸಹ ನೋಟ್ಸ್, PYQs ಎಲ್ಲಾ ಇರತ್ತೆ. ಅವುಗಳ ಮೇಲೆ ಕಣ್ಣಾಡಿಸ್ಬೇಕು. ಕೀವರ್ಡ್ಸ್ ಗಳನ್ನ ಮತ್ತೊಮ್ಮೆ ಮೆಮೊರೈಸ್ ಮಾಡ್ಕೊಳ್ಬೇಕು. ಒಂದ್ಸಲ ಕೀವರ್ಡ್ಸ್ ಗಳನ್ನ ಓದ್ತಾ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲಾ ಕೀವರ್ಡ್ಸ್ ಗಳ ಮೇಲೆ ಮತ್ತೊಮ್ಮೆ ನೋಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದೇ ಲಾಸ್ಟ್ ಮಿನಿಟ್ ರಿವ್ಯೂದಲ್ಲಿ ಬರುತ್ತೆ. ಹಾಗೆ ಯಾವ ಕೀವರ್ಡ್ಸ್ ಗಳನ್ನ ನೋಡ್ತೀರಾ, ಯಾವುದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಗಳಿರತ್ತೋ, ಬಹಳಷ್ಟು ಬಾರಿ ಹಿಂದಿನ ವರ್ಷದ PYQs ಅಲ್ಲಿ ಬಂದಿರತ್ತೋ, ಮಾಡೆಲ್ ಪೇಪರ್ಸ್ ಗಳಿರಬಹುದು, ಫಸ್ಟ್ ಪ್ರಿಪರೇಟರಿ ಇರಬಹುದು, ಇನ್ನು ಮುಂದೆ ಬರುವಂತಹ ಪ್ರಿಪರೇಟರಿ ಪೇಪರ್ಸ್ ಗಳಿರಬಹುದು. ಇವುಗಳನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಅದೇ ಲಾಸ್ಟ್ ಮಿನಿಟ್ ರಿವ್ಯೂ ಆಗಿದೆ. ರಿವ್ಯೂ ಅಂತ ಹೇಳ್ತಾ ಇದ್ದೇನೆ, ರಿವಿಷನ್ ಅಂತ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ರೀಡ್ ಅಂತ ಹೇಳ್ತಾ ಇಲ್ಲ. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ರೀಡ್ ದ ಪೇಪರ್ ಫಸ್ಟ್. ಇವೆರಡೂ ಮುಗಿದಾದ್ಮೇಲೆ ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಫಸ್ಟ್ 15 ಮಿನಿಟ್ಸ್ 15 ನಿಮಿಷ ನಿಮಗೆ ಓದ್ಲಿಕ್ಕೆ ಕೊಟ್ಟಿರ್ತಾರೆ. ಆ ಟೈಮ್ ನಲ್ಲಿ ಕ್ವಶನ್ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಓದಿ 15 ನಿಮಿಷ. ಹಾಗೆ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ವಶನ್ಸ್ ಗಳಲ್ಲಿ ಅಥವಾ ಕ್ವಶನ್ಸ್ ಗಳಲ್ಲಿ ಯಾವುದನ್ನ ನೀವು ಅಟೆಂಪ್ಟ್ ಮಾಡ್ತೀರಾ ಅಂತ. 10 ಮ್ಯಾಪ್ ವರ್ಕ್ ಇದೆ. 10 ಮ್ಯಾಪ್ ವರ್ಕ್ ನಲ್ಲಿ ಯಾವುದು 5 ನನಗೆ ಕಾನ್ಫಿಡೆಂಟ್ ಇದೆ ಅಂತ. ಹಾಗೆ ಯಾವುದು ನಿಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಇದೆಯೋ ಅವುಗಳನ್ನ ಆನ್ಸರ್ ಮಾಡಬೇಕು ಮೊದಲು. ಆದರೆ ಸೀರಿಯಲ್ ನಂಬರ್ ಹಾಕ್ತಾ ಹೋಗಿ. 1 to 38 ಇರಲಿ, 1 2 3 4 5. ಅದೇ ರೀತಿ ಯಾವುದೊಂದು ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸ್ಪೇಸ್ ಅನ್ನ ಬಿಡಿ, ನೆಕ್ಸ್ಟ್ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಿ. ಅದನ್ನ ನೀವು ಈ ಒಂದು ಪೇಪರ್ ಫಸ್ಟ್ ಓದ್ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಈ 15 ನಿಮಿಷ ನಿಮ್ಮ ಸ್ಟ್ರಾಟರ್ಜಿ ಟೈಮ್ ಆಗಿದೆ. ಇದರಲ್ಲೇ ನೀವು ಎಲ್ಲವನ್ನೂ ಸಹ ಡಿಸೈಡ್ ಮಾಡಬೇಕಾಗತ್ತೆ. ಓಕೆನಾ? ಯಾಕಂದ್ರೆ ಬಹಳಷ್ಟು ಮಕ್ಕಳು ಕ್ವಶನ್ಸ್ ಅಥವಾ ಕ್ವಶನ್ಸ್ ಗಳಲ್ಲಿ ಎರಡನ್ನೂ ಸಹ ಅರ್ಧ ಅರ್ಧ ಬರೀತಾರೆ.
ಎರಡಕ್ಕೂ ಅರ್ಧ ಅರ್ಧ ಕೂಡಿಸಿ ಪೂರ್ತಿ ಮಾರ್ಕ್ಸ್ ಅನ್ನ ಕೊಡಲ್ಲ ಮಗು. ಹಾಗೆ ಬಹಳಷ್ಟು ಮಕ್ಕಳು ಮ್ಯಾಪ್ ವರ್ಕ್ ನಲ್ಲೂ ಸಹ ಬಹಳಷ್ಟು ಸಿಲ್ಲಿ ಆದ ಎರರ್ಸ್ ಗಳನ್ನ ಮಾಡ್ತೀರಾ. ಇವೆಲ್ಲ ಅವಾಯ್ಡ್ ಆಗ್ಬೇಕು ಅಂದ್ರೆ ಈ ಪೇಪರ್ ಅನ್ನ ಫಸ್ಟ್ 15 ನಿಮಿಷ ಕರೆಕ್ಟ್ ಆಗಿ ಓದೋದು ಇಂಪಾರ್ಟೆಂಟ್ ಆಗತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಏನ್ ಓದ್ಬೇಕು ಅಂತ ಹೇಳಿದೆ. ಎಕ್ಸಾಮ್ ಹಾಲಲ್ಲಿ ಕೂತಾಗ ಪೇಪರ್ ಅನ್ನ ಓದ್ಬೇಕು ಅಂತ ಹೇಳಿದೆ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್, 3 ಅವರ್ ಇದೆ ನಿಮ್ಮ ಹತ್ರ, 3 ಅವರ್ಸ್, 3 ಗಂಟೆಗಳು. ಈ 3 ಗಂಟೆಗಳನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಕ್ವಶನ್ ಅರ್ಥ ಆಗ್ತಾ ಇಲ್ವೋ, ಸ್ಟಕ್ ಆಗಿದ್ದೀರೋ, ಅದಕ್ಕೆ ಬೇಕಾದಂತಹ ಸ್ಪೇಸ್, ಜಾಗವನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಹಾಗೆ 2 ಮಾರ್ಕ್ಸ್ನ ಕ್ವಶನ್ಗೆ ನಿಮ್ಗೆ 10 ಪಾಯಿಂಟ್ಸ್ ಗೊತ್ತಿರಬಹುದು. 10 ಪಾಯಿಂಟ್ಸ್ ಬರೆದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ. ಮ್ಯಾಕ್ಸಿಮಮ್ 4 to 5 ಪಾಯಿಂಟ್ಸ್ ಬರೀ ಅಷ್ಟೇ ಸಾಕು. 2 ಮಾರ್ಕ್ಸ್ಗೆ 4 ಪಾಯಿಂಟ್ಸು, 3 ಮಾರ್ಕ್ಸ್ಗೆ 6 ಪಾಯಿಂಟ್ಸು, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸು ಅಷ್ಟೇ ಕೇಳಿರೋದು. ನೀವು ಎಕ್ಸ್ಟ್ರಾ ಬರಿತಾ ಕೂತ್ರೆ ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ. ಹಾಗೆ ಎಲ್ಲಿ ಮಾರ್ಕ್ಸ್ ಮುಂದೆ ಇರುತ್ತೋ ಅದನ್ನು ಸಹ ಕಳ್ಕೊಳ್ತೀರಾ. ಆ ರೀತಿಯ ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಳ್ಬೇಡಿ. ಹಾಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದು ಸೆಕ್ಷನ್ ಮುಗಿದ ನಂತರ ನೋಡಿ ಎಷ್ಟು ಟೈಮ್ ಹೋಗಿದೆ ಅಂತ. ಇನ್ನು ಮುಂದಿರುವಂತಹ ಸೆಕ್ಷನ್ಗೆ ಎಷ್ಟು ಟೈಮನ್ನು ನಾನು ಕೊಡಬೇಕು. 3 ಮಾರ್ಕ್ಸು ಮತ್ತು 4 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಷನ್ಸ್ಗಳಾಗಿವೆ. ಯಾಕಂದರೆ 27 + 16 ಮಾರ್ಕ್ಸ್ ಅಲ್ಲಿಂದ ಬರ್ತಾ ಇದೆ. ಹೀಗಾಗಿ ಆ 2 ಸೆಕ್ಷನ್ಸ್ಗಳನ್ನ ಕರೆಕ್ಟಾಗಿ ಬರೆಯೋದು, ಹಾಗೆ ಆ 2 ಸೆಕ್ಷನ್ಸ್ಗಳಿಗೂ ಹೆಚ್ಚಿನ ಟೈಮ್ ಬೇಕಾಗತ್ತೆ. ಹೀಗಾಗಿ ಅಲ್ಲಿ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ಟೈಮ್ ಮ್ಯಾನೇಜ್ಮೆಂಟ್ನ ಸೂತ್ರ ಆಗಿದೆ. ಆನ್ಸರ್ ಸ್ಮಾರ್ಟ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು. ಆಲ್ರೆಡಿ ಹೇಳಿದ್ದೇನೆ, ಸಿಲ್ಲಿ ಎರರ್ಸ್ಗಳನ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಆಪ್ಷನ್ಸ್ಗಳನ್ನ ಬರೆಯಲ್ಲ, ಪೂರ್ತಿ ಆಪ್ಷನ್ ABCD ಅದನ್ನೇ ಬರೆಯಲ್ಲ, ಆಪ್ಷನ್ ಮುಂದೆ ಇರುವಂತಹದ್ದನ್ನು ಸಹ ಬರೆಯಲ್ಲ, ಮ್ಯಾಪ್ ವರ್ಕ್ನಲ್ಲೂ ಸಹ ಗಡಿಬಿಡಿ ಮಾಡಿಬಿಡ್ತೀರಾ. ಹಾಗೆ ಪೂರ್ತಿ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಚಿತ್ಕಾಟ್ ಹಾಕ್ತಾ ಕೂರ್ತೀರಾ. ಆ ರೀತಿ ಮಾಡಬೇಡಿ. ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿ. 2 ಮಾರ್ಕ್ಸಿನ ಕ್ವಶನ್ಗೆ 4 ಪಾಯಿಂಟ್ಸ್ ಬರಿಬೇಕು, 3 ಮಾರ್ಕ್ಸಿಂದು 6 ಪಾಯಿಂಟ್ಸು. ಏನೇ ಗೊತ್ತಿಲ್ಲ ಪೇಜ್ ತುಂಬಿಸ್ಬೇಕು ಅಂತ ಸ್ಟೋರಿಯಲ್ಲಿ ಬರಿತಾ ಕೂತ್ಕೊಳ್ಬೇಡಿ. ಹಾಗೆ ಎಲ್ಲಾ ಕ್ವಶನ್ಸ್ಗಳನ್ನು ಸಹ ಅಟೆಂಪ್ಟ್ ಮಾಡಿ. ದ್ಯಾಟ್ಸ್ ದ ಒನ್ ಥಿಂಗ್. ಅಟೆಂಪ್ಟ್ ಅಂದ್ರೆ ಅಟ್ಲೀಸ್ಟ್ ಏನಾದರೂ ಒಂದು ಬರೀರಿ. ಯಾಕಂದ್ರೆ ಅದರಿಂದ ನಿಮಗೂ ಸಹ ಮುಂದೆ ಬರುವಂತಹ ಯಾವುದೋ ಒಂದು ಇದು ರಿಸಲ್ಟ್ ಅಲ್ಲಿ ಹೆಲ್ಪ್ಫುಲ್ ಆಗತ್ತೆ. ನಾನು ಹೆಚ್ಚಿನ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗಲ್ಲ. ಹೀಗಾಗಿ ಎಲ್ಲಾ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿ. ಆದರೆ ಆರ್ ಕ್ವಶನ್ಸ್ಗಳಲ್ಲಿ ಒಂದು ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಮಾಡಿ, ಮತ್ತೊಂದು ಆರ್ನಲ್ಲಿ ಬೇಕಾದರೆ ಒಂದು ಲೈನನ್ನು ಬರ್ದಿರಿ, ಅಷ್ಟೇ ಸಾಕು. ಗೊತ್ತಾಯ್ತಾ? ಎಸ್. ಹಾಗೆ ಆನ್ಸರ್ ಸ್ಮಾರ್ಟ್ಲಿ ಅಂದಾಗ ನೀವು ಯಾವ ಕ್ವಶನ್ ಅನ್ನ ಸಿಲೆಕ್ಟ್ ಮಾಡ್ತಾ ಇದ್ದೀರಾ, ಮೊದಲು ಯಾವ್ದು ಬರೀತಿದ್ದೀರಾ ಅದು ಸಹ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಕಾನ್ಫಿಡೆನ್ಸ್ ನ ಆಟ. ಹೀಗಾಗಿ ಮೊದಲು ಕಾನ್ಫಿಡೆನ್ಸ್ ಅನ್ನ ಗಳಿಸ್ಕೊಳ್ಳಿ, ಅದಾದ್ಮೇಲೆ ಮುಂದೆ ಬರುವಂತಹ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿ. ಓಕೆ, ಎಸ್. 6th ಒನ್, ಸ್ಟೇ ಕಾಮ್ ಅಂಡ್ ಕಾನ್ಫಿಡೆಂಟ್. ನಿಮ್ಮ ಬೆಸ್ಟ್ ಅನ್ನ ಕೊಟ್ಟಿದ್ದೀರಾ, ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ. ಈಗ ಅಯ್ಯೋ ನಾನು ಅದು ಓದ್ಬೇಕಿತ್ತು ಇದು ಓದ್ಬೇಕಿತ್ತು ಅಂತ ಕೂತ್ರೆ ಏನೂ ಲಾಭ ಇಲ್ಲ. ಓಕೆ, ಸೊ ಆಗೋಯ್ತು. ಈ ಒಂದು 3 ಅವರು ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ ಅಂತ ಕೂತ್ಕೊಳ್ಳಿ. ನಾನು ಎಲ್ಲ ಓದ್ಕೊಂಡು ಬಂದಿದ್ದೇನೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿರಿ. ಯಾಕಂದ್ರೆ ನಿಮಗೆ ಆ ಕ್ವಶನ್ ಅರ್ಧ ಏನೋ ಗೊತ್ತಿರ್ಬೋದು, ಬರೀಲಿಕ್ಕೆ ಕೂತಾಗ ಅದು ಪೂರ್ತಿ ಆನ್ಸರೇ ಬಂದ್ಬಿಡ್ಬೋದು. ಹೀಗಾಗಿ ಆ ಕಾನ್ಫಿಡೆನ್ಸ್ ಅನ್ನ ಹೊಂದಿ. ಕಾಮ್ನೆಸ್. ಸುತ್ತಮುತ್ತಲು ಏನೇ ಆಗ್ತಾ ಇರಲಿ ನಮಗೇನೂ ಸಂಬಂಧ ಇಲ್ಲ. ನನಗೆ ಸಂಬಂಧ ಇರೋದು ನನ್ನ ಮುಂದಿರುವಂತಹ ಪೇಪರು, ನನ್ನ ಮೈಂಡು, ನನ್ನ ಕೈ ಅಷ್ಟೇ. ಹಾಗೆಯೇ ನೀವು ಪ್ಯಾನಿಕ್ ಆಗಬೇಡಿ. ಯಾವುದೊಂದು ಕ್ವಶನ್ ಗೊತ್ತಾಗಿಲ್ವೋ, ಇಟ್ಸ್ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಾಸ್ಟಲ್ಲಿ ನಮ್ಗೆ ಗೊತ್ತಾಗ್ಬೋದು ಅದರ ಆನ್ಸರು, ಅದಕ್ಕೇನಂತೆ. ಹೀಗಾಗಿ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ. ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಇದು ಸಹ ಒಂದು ಎಕ್ಸಾಮ್ ತರ ಟ್ರೀಟ್ ಮಾಡಿ, ಕೇವಲ ಒಂದು ಎಕ್ಸಾಮ್. ಯಾಕೆ ಹಾಗೆ ಹೇಳ್ತಾ ಇದ್ದೇನೆ, ಎಕ್ಸಾಮ್ಗಿಂತ ಮೊದಲು ಇದು ನನ್ನ ಜೀವನದ ಅತಿ ದೊಡ್ಡ ಎಕ್ಸಾಮ್ ತರ ಪ್ರಿಪೇರ್ ಮಾಡಬೇಕು. ಎಕ್ಸಾಮ್ ಹಾಲಲ್ಲಿ ಕೂತಾಗ ಇದು ಒಂದು ಎಕ್ಸಾಮ್ ತರ ಟ್ರೀಟ್ ಮಾಡಬೇಕು. ಅದೇ ಸಿಂಪಲ್ ಫಂಡ ಆಗಿರುವಂತಹದ್ದು 80 ಔಟ್ ಆಫ್ 80 ತಗೊಳ್ಳಿಕ್ಕೆ. ದಿಸ್ ಇಸ್ ಯುವರ್ ಮೂಮೆಂಟ್, ಯು ಆರ್ ಅ ಚಾಂಪಿಯನ್. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೇನೆ, ನೀವು ಚಾಂಪಿಯನ್ ರೀ. ನನಗೆ ನೀವು ಹಾಗೆ ನಿಮ್ಮನ್ನ ತಿಳ್ಕೊಳ್ತಾ ಇಲ್ಲ ಅಂದ್ರೆ ಈಗಲಿಂದಲೇ ತಿಳ್ಕೊಳ್ಳಿ, ಯು ಆರ್ ಅ ಚಾಂಪಿಯನ್. ಯಾಕಂದ್ರೆ ಯು ಹ್ಯಾವ್ ಪುಟ್ ಯುವರ್ ಎಫರ್ಟ್ಸ್. ಓದಿದ್ದೀರಾ, ಸ್ವಲ್ಪ ಜನರು ಸ್ವಲ್ಪ ಕಡಿಮೆ ಓದಿರ್ತೀರಾ, ಸ್ವಲ್ಪ ಹೆಚ್ಚಿಗೆ ಓದಿರ್ತೀರಾ, ಇಟ್ ಡಸಂಟ್ ಮ್ಯಾಟರ್, ಬಟ್ ವಿ ಹ್ಯಾವ್ ಸ್ಟಡಿಡ್ ಅಂತ ಹೋಗೋಣ. ಹಾಗೆ ಯಾವತ್ತೂ ಸಹ ಸಮಾಜ ಅವರು ಇವರು ಏನಂತಾರೆ ಅಂತ ನಾವು ನಮ್ಮ ತಲೆಯಲ್ಲಿ ಹಾಕೊಳ್ಳೋದು ಬೇಡ. ನಮಗೆ ನಾವು ಏನು ಅಂತ ಗೊತ್ತಿರಬೇಕು. ನನಗೆ ಗೊತ್ತು, ನಾನು ಒಬ್ಬ ಒಳ್ಳೆ ಶಿಕ್ಷಕ.
ಬೇರೆಯವ್ರು ಏನೋ ಹೇಳ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾ ಮಾಡೋಣ ಅದಕ್ಕೇನಂತೆ. ಹಾಗೆ ನೀವು ಸಹ ವಿದ್ಯಾರ್ಥಿ, ಇಂಪ್ರೂವ್ಮೆಂಟ್ ಅಂತೂ ಜೀವನದ ಪೂರ್ತಿ ಇದ್ದೇ ಇರತ್ತೆ. ಆದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೋಗಿ ನಾವು ನಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನ ಅಥವಾ ಬೆಸ್ಟ್‌ಗಳನ್ನ ಕಳ್ಕೊಳ್ಳೋದು ಎಷ್ಟು ಸರಿ? ಹೀಗಾಗಿ ನೀವು ಒಂದು ಸ್ಟಾರ್ ಆಗಿದ್ದೀರಾ, ಒಬ್ರು ಚಾಂಪಿಯನ್ ಆಗಿದ್ದೀರಾ, ಅದರ ನಂಬಿಕೆ ನನಗಿದೆ. ಈ ಎಕ್ಸಾಮು ಅದನ್ನ ನಿಮಗೆ ತಿಳಿಸ್ಕೊಡತ್ತೆ. ಬೆಸ್ಟ್ ಅನ್ನ ಕೊಡೋಣ. ಏನಂತೀರಾ? ಯೆಸ್, ಎಲ್ಲರಿಗೂ ಸಹ ಎಕ್ಸಾಮ್‌ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಗಿವ್ ಯುವರ್ ಬೆಸ್ಟ್ ಅಂಡ್ ಲೆಟ್ ವಾಟೆವರ್ ಕಮ್ಸ್ ದ ರಿಸಲ್ಟ್ ವಿ ವಿಲ್ ಎಂಬ್ರೇಸ್ ಇಟ್. ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಟೇಕ್ ಕೇರ್.